ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಆಷಾಢದ ಸಮಯದಲ್ಲಿ ತಮ್ಮ ಅಡಿಕೆ ತೋಟಗಳನ್ನು ಯಾವ ರೀತಿ ಆರೈಕೆಯನ್ನು ಮಾಡಬೇಕು, ಮುಖ್ಯವಾಗಿ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಕೆಲವೊಂದು ಕಡೆ ಆಗಿದೆ, ಕೆಲವೊಂದು ಕಡೆ ಒಂದು ಲೆವೆಲ್ಲಿಗೆ ಆಗಿದೆ, ಈ ರೀತಿ ವೇರಿಯೇಷನ್ ಕೂಡ ಆಗಿದೆ. ಇಂಥ ಜಾಗಗಳಲ್ಲಿ ನೀವು ನೀರಿನ ಪೂರೈಕೆ ಆಗಲಿ ಆರೈಕೆಯನ್ನಾಗಲಿ ನಿಮ್ಮ ತೋಟ ಉತ್ತಮವಾದ, ಈಗ ಗೊನೆಗಳು ಬಿಟ್ಟಿರುತ್ತೆ, ಅಳುಗಳು ಹಿಡಿತಾ ಇರುತ್ತೆ, ಅದು ಉತ್ತಮವಾಗಿ ದುಂಡಾಗಬೇಕು, ಮುಂದೆ ನಿಮಗೆ ಒಳ್ಳೆ ರೀತಿಯ ಅಡಿಕೆ ಸಿಗಬೇಕು ಅಂದರೆ ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸ್ಬೇಕಾಗುತ್ತೆ. ನಿಗಾ ಅಂದರೆ ಗಮನ ವಹಿಸ್ಬೇಕಾಗುತ್ತೆ. ತಾವುಗಳು ಅಡಿಕೆ ರೈತರಾಗಿದ್ದರೆ ಈ ಸುಮಾರು ವರ್ಷಗಳಿಂದ ನಿಮಗೆ ಅನುಭವ ಇರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ನೀರಿನ ಪ್ರಮಾಣವನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಮಳೆಯ ಅಭಾವದ ಅಡಿಕೆ ತೋಟಗಳಿಗೆ ನೀರು ತುಂಬ ಅವಶ್ಯಕ. ಏನಕ್ಕಂದರೆ ಈ ಸಮಯದಲ್ಲಿ ದುಂಡೆಲ್ಲ ಸೈಜ್ ಆಗ್ತಾ ಇರುತ್ತೆ, ಅದರೊಳಗೆ ಅಡಿಕೆ ಆಗ್ತಾ ಇರುತ್ತೆ. ನೀವು ಸರಿಯಾದ ರೀತಿಯಲ್ಲಿ ನೀರಿನ ಪೂರೈಕೆಯನ್ನು ಮಾಡಲಿಲ್ಲ ಅಂದರೆ ಅದೇನಾಗುತ್ತೆ, ಹಳ್ಳು ಡ್ರಾಪ್ ಆಗುತ್ತೆ. ಹಳ್ಳು ಏನೋ ಒಂದು ರೋಗ ಬಿದ್ದು ಮತ್ತೊಂದು ಏನೋ ಒಂದು ಆಗಿ ನಿಮಗೆ ಫಸಲು ಕುಂಠಿತ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಲ್ಲದೆ ಸ್ನೇಹಿತರೆ, ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕಲ್ಟಿವೇಷನ್ನ ಮಾಡಿಸ್ಬೇಡಿ. ಯಾಕೆ ಅಂದರೆ ಇದು ಹಳ್ಳು ದುಂಡಾಗ್ತಕ್ಕಂಥ ಸಮಯ ಆಗಿರೋದ್ರಿಂದ ಅದು ಪೂರ್ಣ ಪ್ರಮಾಣದ ಫಲವತ್ತತೆಯನ್ನು ಫಸಲಿಗೆ ಕೊಡಬೇಕು. ಅದು ಬಿಟ್ಟು ನೀವೆಲ್ಲಾದರೂ ಕಲ್ಟಿವೇಷನ್ ಮಾಡಿಸಿದಾಗ ಬೇರೆದಾಗ ಫಸಲು ಕುಂಠಿತ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇರ್ತದೆ ಸ್ನೇಹಿತರೆ. ಹಾಗಾಗಿ ಕಲ್ಟಿವೇಷನ್ ಮಾಡಿಸ್ಬೇಡಿ. ಮುಖ್ಯವಾಗಿ ನಿಮ್ಮ ತೋಟದಲ್ಲಿ ಹುಲ್ಲಾಗಿದೆ, ಕಳೆ ಆಗಿದೆ ಅನ್ನೋ ವಿಚಾರನ ತಲೆಗಿಟ್ಕೊಂಡು ಕಳೆನಾಶಕವಂತೂ ಮೊದಲೇ ಹೊಡಿಸ್ಬೇಡಿ. ಯಾಕೆ ಅಂದರೆ ಈ ಸಮಯದಲ್ಲಿ ಕಳೆನಾಶಕವನ್ನು ಹೊಡಿಸ್ಲೇಬೇಡಿ. ಆ್ಯಕ್ಚುಲಿ ಕಳೆನಾಶಕ ಅಡಿಕೆ ತೋಟಕ್ಕೆ ಹೊಡಿಸ್ಲೇಬಾರ್ದು. ಕೆಲವೊಬ್ಬರು ರೈತರು ಹುಲ್ಲಿಗೆ ಎದುರ್ಕೊಂಡು ಕಳಿಗೆ ಎದುರ್ಕೊಂಡು ಏನು ಮಾಡ್ತಾರೆ ಅಂದರೆ ಕಳೆನಾಶಕವನ್ನು ಹೊಡಿಸ್ತಾರೆ. ಖಂಡಿತವಾಗಿಯೂ ಕಳೆನಾಶಕವನ್ನು ಹೊಡಿಸ್ಬೇಡಿ. ಯಾಕೆ ಅಂದರೆ ಕಳೆನಾಶಕ ಹೊಡಿಸೋದ್ರಿಂದನೂ ಹಳ್ಳು ಡ್ರಾಪ್ ಆಗುತ್ತೆ, ನೆಲ ಬಿಗಿ ಆಗುತ್ತೆ, ಎರೆಹುಳು ಸಾಯುತ್ತೆ, ಫಲವತ್ತತೆ ಮಾಡಿರ್ತೀರ, ಅದು ಪೂರ್ಣ ಪ್ರಮಾಣದಲ್ಲಿ ಮರಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮುಖ್ಯವಾಗಿ ನೀರಿನ ಪೂರೈಕೆ, ಅದಾದಮೇಲೆ ಕಲ್ಟಿವೇಷನ್ ಮಾಡಿಸ್ಬೇಡಿ, ಅದಾದಮೇಲೆ ಕಳೆನಾಶಕವನ್ನು ಹೊಡಿಬೇಡಿ. ಇಷ್ಟನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದ ಫಸಲು ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಎಲ್ಲ ಗಿಡಕ್ಕೂ ಅವಶ್ಯಕತೆಗೆ ತಕ್ಕಷ್ಟು ನೀರಿನ ಪೂರೈಕೆಯನ್ನು ಖಂಡಿತವಾಗಿಯೂ ನೀವು ಮಾಡಲೇಬೇಕಾಗುತ್ತೆ. ಒಂದು ಗೊನೆ ಕೂಡ ವೇಸ್ಟ್ ಆಗದಲೇ ತುಂಬ ಚೆನ್ನಾಗಿ, ತುಂಬ ದಷ್ಟಪುಷ್ಟವಾಗಿ ಒಳ್ಳೆಯ ಪ್ರಮಾಣದಲ್ಲಿ ಅಡಿಕೆ ಗೊನೆಗಳು ನಿಮಗೆ ಸಿಗಬೇಕು. ಆಗ ಹೆಚ್ಚು ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೋಡಿ, ಅಡಿಕೆ ತೋಟವನ್ನು ನೈಸರ್ಗಿಕ ಕೃಷಿ ಮಾಡೋದ್ರಿಂದ, ಸಾವಯವ ಕೃಷಿ ಮಾಡೋದ್ರಿಂದ ರೈತನಿಗೆ ತುಂಬ ಅನುಕೂಲಗಳಿದೆ. ಈ ರಾಸಾಯನಿಕ ಗೊಬ್ಬರವನ್ನು ಹೆಚ್ಚು ಬಳಸಿದಾಗ ಏನಾಗುತ್ತೆ, ಕೆಲವೊಂದು ರೋಗಗಳು ಬೀಳ್ತವೆ, ರೋಗಗಳು ಬಿದ್ದು ಮರಗಳು ಹೋಗ್ತವೆ, ಒಂದು ವರ್ಷ ಫಸಲು ತುಂಬ ಚೆನ್ನಾಗಿ ಬರುತ್ತೆ, ಒಂದು 2-3 ವರ್ಷ ಫಸಲೇ ಸರಿಯಾಗಿ ಬರೋದಿಲ್ಲ, ಈ ರೀತಿಯ ಸಮಸ್ಯೆಗಳಿರ್ತವೆ. ಹಾಗಾಗಿ ನಾನು ನಿಮ್ಗೆ ಹೇಳೋದೇನೆಂದರೆ, ಮುಖ್ಯವಾಗಿ ನಮ್ಮ ತೋಟಗಳಿಗೆ ಸಾವಯವ ಕೃಷಿ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಜೀವಾಮೃತ, ಗಂಜು, ಈ ಝೀರೋ ಕಲ್ಟಿವೇಷನ್ನು, ಇಲ್ಲಾಂದರೆ ಈ ಬ್ರಷ್ ಕಟ್ಟರಲ್ಲಿ ಹುಲ್ಲು ಕಟ್ ಮಾಡೋದು, ಕಲ್ಟಿವೇಷನನ್ನು ಹೆಚ್ಚು ಮಾಡಿಸ್ದೇ ಇರೋದು, ಈ ಎಲ್ಲ ಕಳೆನಾಶಕವನ್ನು ಹೊಡಿದೇ ಇರತಕ್ಕಂಥದ್ದು, ಈ ಎಲ್ಲ ರೀತಿಯ ನಾವು ಕೃಷಿಯನ್ನು ಅಡಿಕೆ ತೋಟದಲ್ಲಿ ಅಳವಡಿಸ್ಕೊಂಡಾಗ ಭವಿಷ್ಯದಲ್ಲಿ ನಮಗೆ ಉತ್ತಮವಾದ ತೋಟ ಕೂಡ ಸಿಗುತ್ತೆ, ಉತ್ತಮವಾದ ಫಸಲು ಕೂಡ ಸಿಗುತ್ತೆ, ನಾವು ಹೆಚ್ಚು ಲಾಭ ಮಾಡ್ಬೋದು, ಅಡಿಕೆ ತೂಕ ಬರುತ್ತೆ. ಇವತ್ತು ಅಡಿಕೆಗೆ ಒಳ್ಳೆ ಬೆಲೆ ಇದೆ ಸ್ನೇಹಿತರೆ. ಯಾವ ರೈತ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡ್ಕೊತಾನೋ ಆ ರೈತನಿಗೆ ಲಾಭ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಮಳೆ ಬಂದೇ ಬರುತ್ತೆ. ಮಳೆ ಬರೆದಿರ್ತಕ್ಕಂಥ ಜಾಗದಲ್ಲಿ ನೀರಿನ ಪೂರೈಕೆನ ಅಚ್ಚುಕಟ್ಟಾಗಿ ಮಾಡಿ, ಮಳೆ ಬರ್ತಾ ಇರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನೀವು ಗೊಬ್ಬರದ ಪೂರೈಕೆಯನ್ನು ಚೆನ್ನಾಗೇ ಮಾಡಿದರೆ ಖಂಡಿತವಾಗಿಯೂ ನಿಮ್ಗೆ ಉತ್ತಮವಾದ ಫಸಲು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಮುಖ್ಯವಾಗಿ ನೀರಿನ ಪೂರೈಕೆ, ಕಲ್ಟಿವೇಷನ್ ಮಾಡಿಸ್ಬೇಡಿ, ಕಳೆನಾಶಕವನ್ನು ಹೊಡಿಬೇಡಿ. ಈ ವಿಚಾರಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡು ನಿಮ್ಮ ತೋಟವನ್ನು ಆರೈಕೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಉತ್ತಮವಾದ ಇಳುವರಿಯನ್ನು ತೆಗಿಬೋದು. ನೀವು ಮುಂಚಿತವಾಗಿಯೇ ಗೊಬ್ಬರದ ಪೂರೈಕೆಯನ್ನು ಮಾಡಿರ್ತೀರ, ಎಲ್ಲ ರೀತಿಯ ಅದಕ್ಕೆ ಪೂರ್ಣ ಪ್ರಮಾಣದ ಆರೈಕೆಯನ್ನು ಮಾಡಿ ಬಿಟ್ಟಿರ್ತೀರ. ಈಗ ಆಗಸ್ಟ್ ತಿಂಗಳಿಗೆ ಗೊನೆ ಕಡಿಯೋಂಥ ಸಮಯ ಆಗಿರುತ್ತೆ. ಸರಿಯಾದ ಸಮಯಕ್ಕೆ ಕಟಾಪನ್ನು ಸ್ಟಾರ್ಟ್ ಮಾಡಿಬಿಟ್ಟು
ಅಚ್ಚುಕಟ್ಟಾಗಿ ಅಡಿಕೆಯನ್ನು ಸ್ವಂತಕ್ಕೆ ಮಾಡಿದರೆ ಅಧಿಕ ಲಾಭವನ್ನು ಮಾಡುವುದು ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ.